ಸರ್ ಅದೇ ಶನಿವಾರದೇ ತುಂಬಾ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಸರ್ಕಾರ ಆಕ್ಷನ್ ತಗೊಂಡ್ರು ಕೂಡ ಏನ್ ಸರ್ ಟೆಕ್ನಿಕಲಿ ಬೇರೆ ರೀಸನ್ ಇತ್ತ ಸರ್? ಸೆಕ್ಯೂರಿಟಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಾನು ಕೂಡ ಅದನ್ನು ಖಂಡಿಸಿದ್ದೇನೆ ಆಗಲೇ. ಆದರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದರು ಅಂತ ಎಲ್ಲ ನಮಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ ಸರ್. ಹಿಂದೆ PSI ಎಕ್ಸಾಮ್ ಅಲ್ಲಿ ಈ ರೀತಿ ಏನೋ ಒಂದು ಡಿವೈಸ್ ಲಿಂಕ್ ಇತ್ತು, ಅದಕ್ಕೆ ಆ ಕಾರಣ ಅನ್ನುವಂಥ ಒಂದು ಚರ್ಚೆ ಇದೆ. ಹೌದಾ ಸರ್? ಆ ಥರ ಏನಾದ್ರು ಸೆಕ್ಯೂರಿಟಿ ಗೊತ್ತಿಲ್ಲ. ಆ ಥರದ್ದು ಏನಾದ್ರು ಇದ್ರೆ ಇದು ಅಲ್ಲಿ ಅಧಿಕಾರಿಗಳಿಗೆ ಹೇಳಬೇಕಾಗಿತ್ತಲ್ಲ. ಅವರು ಸ್ಪಾಟಲ್ಲಿರೋರು ಆ ರೀತಿ ಮಾಡೋದಕ್ಕೆ ಮುಂಚೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ಬೋದಾಗಿತ್ತು, ಅವರು ಇನ್ಸ್ಟ್ರಕ್ಷನ್ಸು ತೊಗೋಬೋದಾಗಿತ್ತು. ಅದೇನು ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಸರ್. ಇತ್ತೀಚೆಗೆ ಒಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಜಾತಿ ಜನಗಣತಿ ಅನ್ನೋದು ಸುಲಭವಾಗಲ್ಲ, ಎಲ್ಲರೂ ಸರ್ವಸಮ್ಮತ ಆಗಬೇಕು, ಒಂದು ವರ್ಷ ಆದರೂ ಆಗುತ್ತೆ, ಟೈಮ್ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸರ್. ಅಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ, ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ. ಅಂದರೆ ಅಷ್ಟು ಜಟಿಲ ಆಗಿದೆಯಾ ಅಂತ ಸರ್ ಈ ಸೆಕೆಂಡ್ ಪ್ರಣಾಳಿಕೆ? ನೀವೇ ಕೂಡ ಪ್ರಣಾಳಿಕೆ ಆ ರೀತಿ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ. ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನು ಕೆಲವು ಸಚಿವರು ತೆಗೆದಿದ್ದಾರೆ. ಅದಕ್ಕೆ ಉತ್ತರಿಸೋದು ಕೆಲವು ಸಂಪುಟದಲ್ಲಿ ಚರ್ಚೆ ಆದಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳ್ಳುತ್ತೆ ತೀರ್ಮಾನ. ಮೇ 2ಕ್ಕೆ ತೀರ್ಮಾನ ಆಗ್ಬೋದು ಅನ್ನೋ ಗೊತ್ತಿಲ್ಲ ನನಗೆ. ಇನ್ನೂ ಕೂಡ 24ಕ್ಕೆ MM ಹಿಲ್ಸಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ. ಅಲ್ಲಿ ಈ ವಿಷಯ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆನಂತರ ಅದಕ್ಕೇನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಸರ್, ಮುತ್ತಪ್ಪರಾಯಿ ಪುತ್ರನ ಮೇಲೆ ಶೂಟೌಟ್ ಒಂದೇ ರೀತಿಯ ಹೇಳಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು, ಮತ್ತೆ ತನಿಖೆಗೆ ಹೆಚ್ಚಿನ ಏನು ಹಿಂಟ್ಗಳು ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಅಲ್ಲ, ಈಗ ಯಾರು ಮಾಡಿದ್ರು ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕೆಂದರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಭಾಳ ಕಷ್ಟ. ಅವರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ, ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ. ಕಾಂಗ್ರೆಸ್ನ ಇಂಟೆಕ್ ಅಧ್ಯಕ್ಷರಾಗಿದ್ದಂಥವ್ರು ರಾಕೇಶ್ ಮಲ್ಲಿ ಸರ್, ಅವ್ರ ಮೇಲೂ ಕೂಡ ದೂರು ಕೂಡ ದಾಖಲಾಗಿದೆ ಸರ್. ಗೊತ್ತಿಲ್ಲ ನನಗೆ. ವಿಷಯಗಳು ಎಲ್ಲ ಬಂದ ಮೇಲೆ ಪೂರ್ತಿ ಸಂಪೂರ್ಣವಾಗಿ ತಿಳ್ಕೊಂಡು ಹೇಳ್ಬೋದು. ಯಾವುದಾದ್ರೂ ಅರ್ಧಂಬರ್ಧ ಹೇಳಕ್ಕೆ ಹೋದರೆ ಅದು ಬೇರೆ ಥರ ಅರ್ಥೈಸ್ಕೊಳ್ಳೋಕ್ಕಾಗುತ್ತೆ. ಸರ್, ನನ್ನ CM ಸಿದ್ದರಾಮಯ್ಯವ್ರನ್ನ ಮನಪೂರ್ತಿ ಹಾಡಿ ಹೊಗಳಿದ್ದೀರಾ? ಅಲ್ಲ ರೀ, ಯಾವುದಾದ್ರೂ ಒಂದು ವಿಷಯವನ್ನು ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನು ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ? ಅವ್ರು 16 ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ? ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ? ಅಷ್ಟೇ ನಾನು ಹೇಳಿರೋದು. ಅದನ್ನು ಹೊಗಳಿಕೆ ಅಂತ ಅಂದರೆ ಹಾಗೆ ಅಂದ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಸರ್. ಒಂದು ಸ್ವಾಮೀಜಿಗಳು ಕೂಡ ಒಂದು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾಕಷ್ಟು ನಾಯಕರು ಕೂಡ ಇದ್ದಾರೆ ರಾಜ್ಯದಲ್ಲಿ. ಸೊ ಆ ಒಂದು ಅರ್ಹತೆ ಇರುವ, ನಾನೀಗಾಗಲೇ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಅಪ್ರಸ್ತುತ. ಇದಕ್ಕೆ ಕಮಿಟಿ ಇದು ಮಾಡಿದ್ದಾರೆ, ಯಾವುದೋ ಕೇಳ್ತೀರಾ ಮತ್ತೆ? ಅಲ್ಲಲ್ಲ, ಅದು ಏನಾಗಿದೆ ಅಂದರೆ ಕಳೆದ ಸುಮಾರು ವರ್ಷಗಳಿಂದ ಬಗೆಹರಿದೇ ಇರತಕ್ಕಂಥ ಸಮಸ್ಯೆಗಳು, ನೈಸ್ ವಿಚಾರದಲ್ಲಿ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನಿರ್ಬೋದು, ಅವರು ಕೆಲಸ ಮಾಡದೇ ಇರತಕ್ಕಂಥ ವಿಚಾರ ಇರ್ಬೋದು, ಅಥವಾ ಇನ್ನೂ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಅವರು ಕೂಡ ಇಟ್ಟಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿದ್ದಾವೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಅಂಥೇಳಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆ ಆಗುವಾಗ ಒಂದು ಉಪಸಮಿತಿಯನ್ನು ಮಾಡಿ, ಯಾಕೆಂದರೆ ಅರ್ಧ ಗಂಟೆ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಅರ್ಧ ಗಂಟೆಯಲ್ಲಿ ಬಗೆಹರಿಸೋಕ್ಕಾಗೋದಿಲ್ಲ ಸಂಪುಟದಲ್ಲಿ ಅಂಥೇಳಿ ಒಂದು ವಿಶದವಾಗಿ ಚರ್ಚೆ ಆಗಬೇಕು. ಒಂದು 4-5 ಸಭೆಗಳಾಗಬೇಕು.
ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ. ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ದಾರೆ. ಜೊತೆಗೆ ನನ್ನ ಜೊತೆಲಿ ನಾನು ಬರೀ ಮುಖ್ಯ ಅಧ್ಯಕ್ಷ ಆಗಿದ್ದರೆ ಬೇರೆಯವರು ಕೂಡ ಹಿರಿಯ ಸಚಿವರುಗಳು, ರಾಮಲಿಂಗ ರೆಡ್ಡಿಯವರು, ಎಚ್ ಕೆ ಪಾಟೀಲ್ರು ಎಲ್ಲರೂ ಇದ್ದಾರೆ. ಅದರಿಂದ ಸದನ ಸಮಿತಿ ಮಾಡಿತ್ತು, ಟಿ.ಬಿ. ಜಯಚಂದ್ರ ಅವರು ರಿಪೋರ್ಟ್ ಕೊಟ್ಟರು ಸರ್. ಅದ್ರ ಮೇಲೆ ಯಾವ ಸರ್ಕಾರವೂ ಕೂಡ ಕ್ರಮ ತಗೊಳ್ಳಿಲ್ಲ ಸರ್. ಎಲ್ಲ ಸರ್ಕಾರಗಳು ಕೂಡ ಒಂಥರ ಈಲ್ಡ್ ಆದಂಗೆ ಆದವಲ್ಲ ಸರ್. ಇಲ್ಲ, ಅದನ್ನು ಇವಾಗ ನಾವು ಈ ಸಮಿತಿ ಅದನ್ನು ಕೂಡ ಅಧ್ಯಯನ ಮಾಡುತ್ತೆ. ಯಾವ್ಯಾವ ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳು, ಸಮಿತಿಗಳು, ಅವರ ರೆಕಮೆಂಡೇಶನ್ಸ್ಗಳು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತೇವೆ. ಸರ್, ಕಾರ್ಯಕರ್ತರ ನಿಗಮ ಮಂಡಳಿಗೆಲ್ಲ ನೀವು ಇದು ಮಾಡಿದ್ರಿ, ಪತ್ರ ಕೊಟ್ಟಿದ್ದೀರಿ? ಕೊಟ್ಟಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.